ಹಾಯ್ ನಮಸ್ತೆ ಎಲ್ರಿಗೂ ಮತ್ತೊಂದು ವೀಡಿಯೋಗೆ ಎಲ್ರಿಗೂ ಸ್ವಾಗತ. ಮತ್ತೊಂದು ಪ್ರಾಪರ್ಟಿ ಇನ್ಫಾರ್ಮೇಷನ್ ಕೊಡೋಕ್ಕೆ ಅಂತ ಬಂದಿದ್ದೀನಿ. ಲಕ್ಸುರಿ ಮನೇನ ಮತ್ತೊಂದು ವೀಡಿಯೋ ಜೊತೆ ನಾನು ಇವತ್ತು ತಂದಿರುವಂಥದ್ದು ಬನಶಂಕರಿ 6 ಸ್ಟೇಜು ಸೆಕೆಂಡ್ ಬ್ಲಾಕಲ್ಲಿ ಇರುವಂಥದ್ದು. ಹಿಂದ್ಗಡೆ ಬ್ಯಾಕ್ಗ್ರೌಂಡಲ್ಲಿ ನೋಡ್ತಾ ಇದ್ದೀರಾ ಮನೇನ. ಈ ಮನೆ ಸೇಲ್ಗೆ ಇರುವಂಥದ್ದು 4 BHK 4 BHK ಬರುತ್ತೆ. BDA ಏಕಾತ ಸೈಟ್ ಆಗಿರುವಂಥದ್ದು. 30ಕ್ಕೆ 40 ಡೈಮೆನ್ಷನ್ ಬರುತ್ತೆ. 30-40 ಸೈಟ್ ಅಂತ ಹೇಳ್ಬೋದು. ಅದು ಅಲ್ಲದೆ ಈಸ್ಟ್ ಫೇಸಿಂಗ್ ಬರುತ್ತೆ. ಮೇನ್ ಡೋರ್ ಕೂಡ ಈಸ್ಟ್ಗೆ ಬರುವಂಥದ್ದು. ಇದು ಮೇನ್ ರೋಡ್ ಏನು ನೋಡ್ತಾ ಇದ್ರೆ ಇದು ಬಂದು 20 ಫೀಟ್ ರೋಡ್ ಬರುತ್ತೆ. ಸೊ ಇನ್ನೊಂಚೂರು ಮುಂದೆ ಹೋದರೆ ನಿಮಗೆ ಒಂದು 60 ಫೀಟ್ ರೋಡ್ ಕೂಡ ಬರ್ತಾಯಿದೆ. ಅದು ಡಬಲ್ ರೋಡ್ ಅಂತಲೇ ಹೇಳ್ಬೋದು. ಅದು ನೀವು ಕ್ಲಿಪ್ಪಲ್ಲಿ ನೋಡ್ತಾ ಇದ್ದೀರಾ. ಫುಲ್ ಡೀಟೇಲ್ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ಮನೆ ಬಗ್ಗೆ. ಫ್ರಂಟ್ ಎಲಿವೇಶನ್ ಕೂಡ ನೋಡ್ತಾ ಇದ್ದೀರಾ ಹೇಗಿದೆ ಅಂತ ಅಂದ್ಬಿಟ್ಟು. ಸೊ ಇದು ಫ್ರಂಟ್ ಎಲಿವೇಶನ್ ಆಗಿರುವಂಥದ್ದು. ಸೊ ಇದೆಲ್ಲ ನೀವು ಟೈಲ್ಸ್ ಅಂತ ಅನ್ಕೋಬಹುದು. ಆಕ್ಚುಲಿ ಇದು ಬಂದು ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು. ಇದು ಬಂದು ಗಾರ್ಡನ್ ಥರನೂ ಯೂಸ್ ಮಾಡ್ಕೋಬೋದು ನೀವು. ಸೊ ಪ್ಲಾಂಟೇಶನ್ ಏನಾದರೂ ಮಾಡ್ಕೊಳ್ಳೋ ಥರ ಇದ್ರೆ ಮಾಡ್ಕೋಬೋದು. ಇದು ಬಂದು ಗ್ರಾನೈಟಿಂದ ಕವರ್ ಮಾಡಿದ್ದಾರೆ. ಸೊ ಹಾಗೆ ಇಲ್ಲಿ ನೋಡ್ತಿರ್ಬೋದು ಫ್ರಂಟ್ ಗೇಟ್ ಅಂತ ನೋಡ್ತಿದ್ರೆ MS ಇಂದ ಕವರ್ ಮಾಡಿದ್ದಾರೆ. ಅದಕ್ಕೆ ವುಡ್ಡಿಂದ ಕವರ್ ಮಾಡಿರುವಂಥದ್ದನ್ನು ನೋಡ್ತಿರ್ಬೋದು. ಸೊ ಕಾಂಬಿನೇಷನ್ ಚೆನ್ನಾಗಿದೆ. ಹಾಗೆ ಒಳಗಡೆ ತೋರಿಸ್ಕೊಂಡು ಹೋಗೋಣ ಬನ್ನಿ. ಇವಾಗ ನೀವು ಗ್ರೌಂಡ್ ಫ್ಲೋರ್ ನೋಡ್ತಾ ಇರ್ಬೋದು. ಈಗ ಗ್ರೌಂಡ್ ಫ್ಲೋರಲ್ಲಿ ಬರುವಂಥದ್ದು ಇದು ಪಾರ್ಕಿಂಗು. ಸೊ ಈ ಪಾರ್ಕಿಂಗ್ ಏನು ಡೈಮೆನ್ಷನ್ ಬರುತ್ತೆ ಅಂದರೆ 25ವರೆಗೆ 26 ಮೆಜರ್ಮೆಂಟ್ ಬರುವಂಥದ್ದು. ಸೊ ಇಲ್ಲಿ ನಿಮಗೆ ಕಾವೇರಿ ಕನೆಕ್ಷನ್ ಇದೆ, ಬೋರ್ವೆಲ್ ಕನೆಕ್ಷನ್ ಇದೆ. ಕಾವೇರಿ ಕನೆಕ್ಷನ್ ಹಾಕಿಕೊಟ್ಟಿರೋದು ಕೂಡ ಇಲ್ಲಿ ನೋಡ್ತಾ ಇರ್ಬೋದು ನೀವು. ಹಾಗೆ ಸುತ್ತಲೂ ನೀವು ನೋಡ್ತಿದ್ರೆ ಫುಲ್ಲ ಕವರ್ ಮಾಡಿದ್ದಾರೆ. MS ಇಂದ ಫುಲ್ಲು ಸೇಫ್ಟಿ ಗ್ರಿಲ್ನ ಹಾಕ್ಸಿರೋವಂಥದ್ದು. ಸೊ ಇಲ್ಲಿ ನಿಮಗೆ 2 ಕಾರು 5 ಬೈಕ್ ಕೂಡ ಆರಾಮಾಗಿ ನೀವು ಪಾರ್ಕ್ ಮಾಡ್ಕೋಬೋದು. ಏನೂ ತೊಂದರೆ ಆಗೋದಿಲ್ಲ. ಇದು ಗ್ರೌಂಡ್ ಫ್ಲೋರಲ್ಲಿ ಬರುವಂಥ ಒಂದು ಸಿಂಗಲ್ BHK ಒಂದು ರೂಮ್ ಅಂತಲೇ ಹೇಳ್ಬೋದು. ಹಾಲ್ ಒಂದು ಬರುತ್ತೆ, ಕಿಚನ್ ಒಂದು ಬರ್ತಾ ಇದೆ, ಅಟ್ಯಾಚ್ ಟಾಯ್ಲೆಟ್ ಕೂಡ ಇದೆ, ಒಂದು ಸಿಂಗಲ್ ರೂಮ್ ಕೂಡ ಇದೆ. ಹಾಗೆ ಈ ಕಡೆ ಬಂದರೆ ನೋಡಿ ಮೀಟರ್ ಕನೆಕ್ಷನ್ ಈ ಕಡೆ ಪ್ರೊವೈಡ್ ಮಾಡಿದ್ದಾರೆ. ಈ ಕಡೆ ನೋಡ್ತಿರ್ಬೋದು ನೀವು. ಈ ಕಡೆ ಮೀಟರ್ ಕನೆಕ್ಷನ್ ಕೊಟ್ಟಿದ್ದಾರೆ. ಈ ಕಡೆ ಸೇಫ್ಟಿ ಗ್ರಿಲ್ ಹಾಕಿದ್ದಾರೆ. ಸಿಲಿಂಡರ್ ಅಂಥದ್ದು ಏನಾದರೂ ನೀವು ಇಲ್ಲಿ ಸ್ಟೋರ್ ಮಾಡ್ಕೋಬೋದು. ಸೊ ನೋಡಿ ಸೇಫ್ಟಿ ಗ್ರಿಲ್ ನೋಡ್ತಿರ್ಬೋದು ನೀವು. ಯಾರು ಕೂಡ ಔಟ್ಸೈಡಿಂದ ಒಳಗಡೆ ಯಾವುದೇ ಕಾರಣಕ್ಕೂ ಒಳಗಡೆ ಬರೋದಕ್ಕಾಗಲ್ಲ. ನೋಡ್ತಿರ್ಬೋದು ಪೂರ್ತಿ ಸೇಫ್ಟಿ ಗ್ರಿಲ್ಲಿಂದ ಕವರ್ ಮಾಡಿದ್ದಾರೆ. ಇದಿಷ್ಟು ಗ್ರೌಂಡ್ ಫ್ಲೋರಲ್ಲಿ ಬರುವಂಥದ್ದು. ಫಸ್ಟ್ ಫ್ಲೋರಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ತೋರಿಸ್ಕೊಂಡು ಹೋಗ್ತೀನಿ ಬನ್ನಿ. ಇದೆಲ್ಲ ನೋಡ್ತಿರ್ಬೋದು 40 mm ಗ್ರಾನೈಟ್ನ ಯೂಸ್ ಮಾಡಿದ್ದಾರೆ. 4 ಫೀಟು ಸ್ಪೇಸ್ ಕೊಟ್ಟಿದ್ದಾರೆ. ಆರಾಮ್ ನೀವು ಐಟಮ್ನ ಮೇಲ್ಗಡೆ ಸಾಗಿಸ್ಬೋದು. ಹಾಗೆ ಮೇಲ್ಗಡೆ ಬಂದರೆ ತೋರಿಸ್ತೀನಿ ಬನ್ನಿ. ಸೊ ಫಸ್ಟ್ ಫ್ಲೋರ್ ಮೇಲ್ಗಡೆ ಬಂದರೆ ನೀವು ನೋಡ್ತಿರ್ಬೋದು ಹಿಂದ್ಗಡೆ CMC ಕಟಿಂಗ್ ಕೂಡ ಒಂದು ಡಿಸೈನಲ್ಲಿ ಚೆನ್ನಾಗಿ ಕೊಟ್ಟಿದ್ದಾರೆ. ಅದು ಚೆನ್ನಾಗಿ ಕಾಣಿಸ್ತಿದೆ. ಹಾಗೆ ನೀವು ಇಲ್ಲಿ ನೋಡಿ ಇದು ಒಂದು ವಿಂಡೋನ ಪ್ರೊವೈಡ್ ಮಾಡಿದ್ದಾರೆ. ಇದಕ್ಕೂ ಕೂಡ ಕಾರ್ನರಲ್ಲಿ 40 mm ಥಿಕ್ನೆಸ್ ಇರೋ ಗ್ರಾನೈಟ್ನ ಪ್ರೊವೈಡ್ ಮಾಡಿದ್ದಾರೆ. ಇದೊಂದು ಟೈಲ್ಸ್ ಥರ ಒಂದು ಡಿಸೈನ್ನ ಕೊಟ್ಟಿದ್ದಾರೆ. ಈ ವಿಂಡೋಗೂ ಮತ್ತು ಈ ಫ್ರೇಮ್ ಬ್ಲ್ಯಾಕ್ ಕೊಟ್ಟಿರೋದಕ್ಕೂ ಇದಕ್ಕೂ ಒಂಥರ ಗ್ರೇ ಕಲರಲ್ಲಿ ಕೊಟ್ಟಿರುವಂಥದ್ದು ಚೆನ್ನಾಗಿ ಕಾಣಿಸ್ತಿದೆ. ಓಕೆ, ನೀವು ಹಾಗೆ ಮೇಲ್ಗಡೆ ಕೂಡ ನೋಡ್ತಿರ್ಬೋದು PVC ಇಂದ ಕವರ್ ಮಾಡಿದ್ದಾರೆ. ಅದು ವುಡನ್ ಕಲರಿಂದ ಕವರ್ ಮಾಡಿದ್ದಾರೆ. ಅದಕ್ಕೂ ಲೈಟಿಂಗ್ಸ್ ಕೊಟ್ಟಿದ್ದಾರೆ. ಮತ್ತು ಹಾಗೆ ಇಲ್ಲಿ ಮುಂದೆ ನೋಡಿದ್ರೆ ಗ್ಲಾಸಿಂದ ಕವರ್ ಮಾಡಿರುವಂಥದ್ದು. ಫ್ರಂಟ್ ಎಲಿವೇಶನ್ ಸೂಪರಾಗಿ ಕಾಣಿಸ್ತಾ ಇದೆ. ಅದು ಗ್ಲಾಸಿಂದ ಕವರ್ ಮಾಡೋದಕ್ಕೋಸ್ಕರ ಇದಕ್ಕೆ MS ಇಂದ ಗ್ಲಾಸ್ಗೆ ಕನೆಕ್ಷನ್ ಕೊಟ್ಟಿದ್ದಾರೆ. ಹಾಗೆ ಫ್ರಂಟ್ ಡೋರ್ ನೋಡೋದಾದರೆ ನೋಡ್ತಿರ್ಬೋದು ಫ್ರಂಟ್ ಡೋರು ಇದು ಬಂದು ಟೀಕ್ ವುಡ್ಡಿಂದ ಕವರ್ ಮಾಡಿರೋವಂಥದ್ದು. ಫ್ರಂಟ್ ಡೋರ್ ಒಂದೇ ಅಲ್ಲ, ಸೊ ಫ್ರೇಮ್ ಕೂಡ ನಿಮಗೆ ಟೀಕ್ ವುಡ್ಡಲ್ಲೇ ಬರುವಂಥದ್ದು. ಮೇನ್ ಡೋರಿಂದ ಏನು ನೋಡ್ತಿದ್ದೀರಾ ಇದು ಮುಂದೆ ಪ್ಯಾಸೇಜ್ ಬಂದು ನಿಮಗೆ ಒಂದು ಹೆಚ್ಚು ಕಡಿಮೆ 4-4.5 ಅಡಿ ಸ್ಪೇಸ್ ಕೊಟ್ಟಿದ್ದಾರೆ. ಕೆಳಗಡೆ ಕೂಡ ನಿಮಗೆ ಗ್ರಾನೈಟಿಂದ ಕವರ್ ಮಾಡಿದ್ದಾರೆ. ಗ್ರಾನೈಟ್ಗೆ ಇದಕ್ಕೆ ಬ್ಲ್ಯಾಕ್ ಕಲರ್ ಬಾರ್ಡರಿಂದ ಕವರ್ ಮಾಡಿದ್ದಾರೆ. ಇದು ಕೂಡ ಇದಕ್ಕೂ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಒಳಗಡೆ ಹೇಗಿದೆ ಅಂತ ತೋರಿಸ್ಕೊಂಡು ಹೋಗೋಣ ಬನ್ನಿ. ಇವಾಗ ನಾವು ನೋಡ್ತಿರುವಂಥದ್ದು ಫಸ್ಟ್ ಫ್ಲೋರು. ಮೇನ್ ಡೋರಿಂದ ಎಂಟ್ರಿ ಆಗ್ತಿದ್ದಂಗೆ ಇದು ಬರುವಂಥದ್ದು ಹಾಲಲ್ಲಿ ನೀವು ನೋಡ್ತಿರ್ಬೋದು ಪೂರ್ತಿ ಗ್ರಾನೈಟಿಂದನೇ ಕವರ್ ಮಾಡಿರೋವಂಥದ್ದು. ತುಂಬಾ ಹೈಲೈಟಾಗಿ ಕಾಣಿಸ್ತಾ ಇದೆ ಈ ಗ್ರಾನೈಟ್ ಮಾತ್ರ. ಇದು ಬಂದು ಫಸ್ಟ್ ಫ್ಲೋರು. ಸೆಕೆಂಡ್ ಫ್ಲೋರು 3rd ಫ್ಲೋರ್ವರೆಗೂ ಇದನ್ನು ಕವರ್ ಮಾಡಿದ್ದಾರೆ. ಅದನ್ನು ಕೂಡ ತೋರಿಸ್ತೀನಿ. TV ಕ್ಯಾಬಿನೆಟು. ಸೊ ಸಿಂಪಲಾಗಿ ಮಾಡಿರೋವಂಥದ್ದು. ಬ್ರಿಕ್ಸ್ ಥರ ಒಂದು ಡಿಸೈನ್ನ ಕೊಟ್ಬಿಟ್ಟು ಇದನ್ನು ಕವರ್ ಮಾಡಿದ್ದಾರೆ. ಮೇಲ್ಗಡೆ ಒಂದು ಸಿಂಪಲ್ ಒಂದು PUP ಡಿಸೈನ್ ಕೊಟ್ಟಿರೋವಂಥದ್ದನ್ನ ನೋಡ್ತಿರ್ಬೋದು. ದೇವ್ರ ಮನೆಯನ್ನು ಕೊಟ್ಟಿರೋವಂಥದ್ದು ನೋಡ್ತಿರ್ಬೋದು. ಅದು ಕೂಡ ಇಲ್ಲಿ ಡಿಸೈನ್ ಮಾಡಿದ್ದಾರೆ. ಇದು ಕೂಡ ಟೀಕ್ ವುಡ್ಡಿಂದನೇ ಡಿಸೈನ್ ಮಾಡಿರೋವಂಥದ್ದು ನೋಡ್ತಿರ್ಬೋದು. ಸೊ ಇದಕ್ಕೂ ಡೋರ್ನ ಪ್ರೊವೈಡ್ ಮಾಡಿದ್ದಾರೆ. ಡೋರ್ ಕೂಡ ನೋಡ್ತಿರ್ಬೋದು. ಅದಕ್ಕೆ ಗ್ಲಾಸ್ ಕೂಡ ಕೊಟ್ಟಿರೋವಂಥದ್ದು. ಹೈಲೈಟಾಗಿ ಕಾಣಿಸ್ತಾ ಇದೆ ಒಳಗಡೆ. ಲೈಟ್ ಕೂಡ ತುಂಬಾ ಬೆಳಕಿಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ವಿಂಡೋ ಕೂಡ ಈ ಕಡೆ ಕೊಟ್ಟಿದ್ದಾರೆ. ಗಾಳಿ ಬೆಳಕಿಗೆಲ್ಲ ಏನೂ ತೊಂದರೆ ಇಲ್ಲ. ಯಾಕೆಂದರೆ ಸೈಡ್ ಫೇಸಿಂಗ್ ಬಂದು ಈಸ್ಟ್ ಫೇಸಿಂಗ್ಗೆ ಬರುವಂಥದ್ದು. ಮೇನ್ ಡೋರ್ ಕೂಡ ಈಸ್ಟ್ ಫೇಸಿಂಗ್ಗೆ ಬರುವಂಥದ್ದು. ಸೊ ಹಾಗೆ ಈ ಕಡೆ ಬಂದರೆ ನೀವು ಇದು ಬಂದು ಕಿಚನ್ನು. ಇದೊಂದು ಮಾಡರ್ನ್ ಕಿಚನ್ ಅಂತಲೇ ಹೇಳ್ಬೋದು. ಇದೆಲ್ಲ ಒಂದು ಕ್ವಾಟ್ಸಿಂದ ಯೂಸ್ ಮಾಡಿದ್ದಾರೆ. ಸೊ ಲೈಟ್ ಗ್ರೀನ್ ಕಲರಿಂದ ಕವರ್ ಮಾಡಿದ್ದಾರೆ ನೋಡ್ತಿರ್ಬೋದು ವಿಡಿಯೋದಲ್ಲಿ. ಸೊ ಇದೆಲ್ಲ ನಿಮಗೆ ಸಾಫ್ಟ್ ಕ್ಲೋಸಿಂಗ್ ಆಗುತ್ತೆ. ಇದೆಲ್ಲ ಆ್ಯಕ್ಚುಲಿ ಒಂದು ಸ್ಟೋರೇಜ್ನ ಕೊಟ್ಟಿರೋವಂಥದ್ದು ನೋಡ್ತಿರ್ಬೋದು. ಇದೆಲ್ಲ ನಿಮಗೆ ಸಾಫ್ಟ್ ಕ್ಲೋಸಿಂಗ್ ಆಗುವಂಥದ್ದು. ಯಾಕೆಂದರೆ ಇವೆಲ್ಲ ಈಗ ಕಾಮನ್ ಆಗಿಬಿಟ್ಟಿದೆ ಎಲ್ಲರ ಮನೇಲೂ. ಸೊ ತುಂಬಾ ಚೆನ್ನಾಗಿರುತ್ತೆ. ಅದನ್ನು ನೋಡಿ ಇಲ್ಲೊಂದು ಸ್ಟೋರೇಜ್ನ ಕೊಟ್ಟಿದ್ದಾರೆ. ಹಾಗೆ ಇಲ್ಲೊಂದು ನೋಡಿ ಇದೊಂದು ಬ್ಯಾಸ್ಕೆಟ್ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದೊಂದು ಹೈಲೈಟ್ ಅಂತಲೇ ಹೇಳ್ಬೋದು ಕಿಚನಿಗೆ. ಇದು ಕೂಡ ಸಾಫ್ಟ್ ಕ್ಲೋಸಿಂಗ್ ಆಗುತ್ತೆ. ಇದು ಕೂಡ ಸ್ಟೋರ್ ಮಾಡ್ಕೋಬೋದು. ಸ್ಟೋರೇಜ್ಗೆಲ್ಲ ಏನೂ ತೊಂದರೆ ಇಲ್ಲ. ನೋಡಿ ಇಲ್ಲೂ ಅಷ್ಟೇ. ಇದು ಕೂಡ ಒಂದು ಸ್ಟೋರೇಜು. ಸೊ ಏನು ಬೇಕಾದ್ರೂ ಸ್ಟೋರ್ ಮಾಡ್ಕೋಬೋದು. ಈ ಕಡೆ ವಿಂಡೋ ಪ್ರೊವೈಡ್ ಮಾಡಿದ್ದಾರೆ. ಮತ್ತು ಈ ಕಡೆ ಒಂದು ಯುಟಿಲಿಟಿ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ಅಲ್ಲೂ ತೋರಿಸ್ತೀನಿ ನೋಡಿ. ಇದು ಕೂಡ ಒಂದು ಸ್ಪೇಸಿಯಸ್ ಆಗಿದೆ. ಒಂದು 3 ಅಡಿ 3.5 ಅಡಿ ಬರುತ್ತೆ. ಸೊ ಇಲ್ಲೂ ಒಂದು ಸಿಂಕ್ನ ಪ್ರೊವೈಡ್ ಮಾಡಿದ್ದಾರೆ.
ಸೊ ಆಚೆ ಕಡೆ ಏನಾದರೂ ಬೆಳ್ಕೊತೀನಿ ಏನಾದರೂ ಯೂಸ್ ಮಾಡ್ಕೋಬೋದು. ಇಲ್ಲೂ ಕೂಡ ನೋಡ್ತಿರ್ಬೋದು ನೀವು ಸೇಫ್ಟಿ ಗ್ರಿಲ್ನ ಫಸ್ಟ್ ಫ್ಲೋರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಯಾರು ಕೂಡ ಏಣಿ ಎತ್ಕೊಂಡೋದ್ರೂ ಆ ಒಳಗಡೆ ಬರೋದಕ್ಕಾಗಲ್ಲ. ಇಲ್ಲಿ ನೋಡ್ತಿರ್ಬೋದು ಸುಮ್ಮನೆ ಸ್ಪೇಸ್ ಬಿಟ್ಟಿದ್ದಾರೆ ಅಂತ ಅಂದ್ಕೋಬೇಡಿ. ಆ್ಯಕ್ಚುಲಿ ಇದು ಬಂದು ಫ್ರಿಜ್ಗೆ ಅಂತ ಅಂದ್ಬಿಟ್ಟು ಒಂದು ಪರ್ಟಿಕ್ಯುಲರಾಗಿ ಅದಕ್ಕೆ ಅಂತಲೇ ಒಂದು ಸ್ಪೇಸ್ ಕೊಟ್ಟಿದ್ದಾರೆ. ಓಕೆ, ಮತ್ತು ಈ ಕಡೆ ಬಂದರೆ ನೋಡಿ ಒಳಗಡೆ ಏನಾದರೂ ಒಂದು ಸ್ಟೋರ್ ಮಾಡ್ಕೋಬೋದು. ಒಂದು ವಾರ್ಡ್ರೋಬ್ ಅನ್ನೋ ಥರನೇ ಕೊಟ್ಟಿರೋವಂಥದ್ದು ಚೆನ್ನಾಗಿದೆ. ಇಲ್ಲಿ ಸ್ಪೇಸಿಯಸ್ ಆಗಿ ಅಲ್ಲೂ ಕೊಟ್ಟಿದ್ದಾರೆ ಮತ್ತು ಈ ಕಡೆನೂ ಕೊಟ್ಟಿದ್ದಾರೆ. ಇದು ಬಂದು ಫಸ್ಟ್ ಫ್ಲೋರಲ್ಲಿ ಬರುವಂಥದ್ದು. ಹಾಗೆ ಫಸ್ಟ್ ಫ್ಲೋರಲ್ಲಿ ಒಂದು ಸಿಂಗಲ್ ರೂಮ್ ಕೂಡ ನೋಡ್ಬೋದು, ಅದನ್ನು ತೋರಿಸ್ತೀನಿ ಬನ್ನಿ. ಆ ಗ್ರಾನೈಟ್ನ ಫುಲ್ಲು ಕವರ್ ಮಾಡಿಕೊಂಡು ರೂಮ್ ಕೂಡ ಕವರ್ ಮಾಡಿದ್ದಾರೆ ಅದೇ ಗ್ರಾನೈಟಿಂದ. ಇದಕ್ಕೂ POP ಸೀಲಿಂಗ್ನ ಕೊಟ್ಟಿರೋವಂಥದ್ದು ಸಿಂಪಲಾಗಿ ಚೆನ್ನಾಗಿ ಕೊಟ್ಟಿದ್ದಾರೆ. ನೀವು ವಾರ್ಡ್ರೋಬ್ ಅಂತ ಬಂದರೆ ಸ್ಲೈಡಿಂಗ್ ವಾರ್ಡ್ರೋಬ್ನ ಕೊಟ್ಟಿರೋವಂಥದ್ದು. ಕಲರ್ ಕಾಂಬಿನೇಷನ್ ಕೂಡ ನೋಡ್ತಿರ್ಬೋದು. ವೈಟ್ ಕಲರ್ ಕಾಂಬಿನೇಷನ್ಗೆ ಒಂದು ವುಡನ್ ಥೀಮಿಂದ ಕೊಟ್ಟಿದ್ದಾರೆ. ಇದು ಕೂಡ ಸಾಫ್ಟ್ ಕ್ಲೋಸಿಂಗ್ ಆಗುತ್ತೆ ನೋಡ್ತಿರ್ಬೋದು. ಸೊ ನಿಮಗೆ ಈ ಥರ ಒಂದು ಆ್ಯಂಬಿಯನ್ಸ್ ಕೊಟ್ಟಿದ್ದಾರೆ. ಜೊತೆಗೆ ನಿಮಗೆ ಎರಡು ವಿಂಡೋ ಕೂಡ ಕೊಟ್ಟಿದ್ದಾರೆ. ಯಾಕೆಂದರೆ ಗಾಳಿ ಬೆಳಕಿಗೆಲ್ಲ ಏನೂ ತೊಂದರೆ ಇಲ್ಲ. ಸೊ 2 ವಿಂಡೋ ಇರೋದ್ರಿಂದ ಒಂದು ಕಡೆ ಗಾಳಿ ಬಂದರೆ ನಿಮಗೆ ಆರಾಮಾಗಿ ನಿಮಗೆ ಗಾಳಿ ಬೆಳಕೆಲ್ಲ ಚೆನ್ನಾಗಿ ಬರುತ್ತೆ. ಈ ಕಡೆ ನೀವು ನೋಡ್ತಿರ್ಬೋದು ಇದು ಬಂದು ಡ್ರೆಸ್ಸಿಂಗ್ಗೆ ಯೂಸ್ ಮಾಡ್ಕೊಳ್ಳೋದಕ್ಕೆ ಅಂತ ಕೊಟ್ಟಿದ್ದಾರೆ. ಇಲ್ಲೊಂದು ಡ್ರಾ ಆಪ್ಷನ್ ಇದೆ. ಸೊ ಹಾಗೆ ಇದಕ್ಕೊಂದು ಅಟ್ಯಾಚ್ಡ್ ಒಂದು ಟಾಯ್ಲೆಟ್ ಕೂಡ ಇದೆ ನೋಡ್ತಿರ್ಬೋದು. ಅದು ಚಿಕ್ಕದಾಗಂತೂ ಇಲ್ಲ, ಸ್ವಲ್ಪ ವೈಡಾಗಿ ಇದೆ. ಟೈಟ್ ಮಾತ್ರ ಒಂದು 10 ಫೀಟ್ ಇದೆ ಅಂತ ಅನಿಸುತ್ತೆ, ಒಂದು 10 ಫೀಟ್ ಬರುತ್ತೆ. ಸೊ ಫಿಟ್ಟಿಂಗ್ಸ್ ಎಲ್ಲ ಆಲ್ರೆಡಿ ಮಾಡಿಬಿಟ್ಟಿದ್ದಾರೆ, ಎಲ್ಲ ಪ್ರೊಫೆಷ್ನಲ್ ಆಗಿ. ಆಲ್ರೆಡಿ ನೀರು ಕೂಡ ಎಲ್ಲ ಕನೆಕ್ಷನ್ ಕೂಡ ಆಗಿದೆ, ಏನು ತೊಂದರೆ ಇಲ್ಲ. ಇನ್ನೇನು ಪೆಂಡಿಂಗ್ ಅನ್ನೋದಂಥದ್ದಂತೂ ಏನೂ ಇಲ್ಲ. ರೂಮ್ಗೆ ಅಟ್ಯಾಚ್ ಕೊಟ್ಟಿರುವಂಥ ಒಂದು ಟಾಯ್ಲೆಟ್, ಒಂದು ಕಾಮನ್ ಟಾಯ್ಲೆಟ್ ಕೂಡ ಇದೆ ಫಸ್ಟ್ ಫ್ಲೋರಲ್ಲಿ. ಯಾರಾದರೂ ಗೆಸ್ಟ್ಗಳು ಬೇಕಾದ್ರೆ ಏನಾದರೂ ಯೂಸ್ ಮಾಡ್ಕೋಬೋದು. ಸೊ ಗ್ರೌಂಡ್ ಫ್ಲೋರಲ್ಲಿ ಏನಾದರೂ TV ನೋಡ್ತಾ ಇರ್ತೀರಾ, ಸಡನ್ನಾಗಿ ಎದ್ದು ಬರಬೇಕು ಅಂತಂದರೆ ಸೊ ಕಾಮನ್ ಟಾಯ್ಲೆಟಿಗೆ ನೀವು ಬರ್ಬೋದು. ಇದು ಕೂಡ ನೋಡ್ತಿರ್ಬೋದು ಸ್ಪೇಷಿಯಸ್ ಆಗಿದೆ. ಒಂದು ಎಲ್ಲ ಫುಲ್ ಫಿಟ್ಟಿಂಗಿಂದ ಕವರ್ ಮಾಡಿದ್ದಾರೆ ನೋಡ್ತಿರ್ಬೋದು. ಮತ್ತು ಇಲ್ಲೂ ಕೂಡ ಒಂದು ಸಿಂಕ್ ಆಪ್ಷನ್ ಇದೆ. ಆಲ್ರೆಡಿ ಎಲ್ಲ ಕನೆಕ್ಷನ್ನು ಆಗಿದೆ ನೋಡಿ. ಇಲ್ಲಿ ಬೇಕಾದ್ರೆ ಏನಾದರೂ ಐಟಮ್ಸ್ ಏನಾದರೂ ಸ್ಟೋರ್ ಮಾಡ್ಕೋಬೋದು. ಸೊ ನಿಮಗೆ ಫಸ್ಟ್ ಫ್ಲೋರಲ್ಲಿ ಒಂದು ಸಿಂಗಲ್ ರೂಮ್ ಬರ್ತಾಯಿದೆ, ಕಿಚನ್ ಬರ್ತಾಯಿದೆ, ಕಾಮನ್ ಟಾಯ್ಲೆಟ್ ಬರ್ತಾಯಿದೆ, ದೇವ್ರ ಮನೆ ಕೂಡ ಬರ್ತಾಯಿದೆ. ಸೊ ಸೆಕೆಂಡ್ ಫ್ಲೋರಲ್ಲಿ ಏನೇನು ಬರುತ್ತೆ ಅಂತ ನೋಡ್ಕೊಂಡು ಹೋಗೋಣ ಬನ್ನಿ. ಫಸ್ಟ್ ಫ್ಲೋರಿಂದ ಸೆಕೆಂಡ್ ಫ್ಲೋರ್ ಹೋಗಬೇಕಾದ್ರೂ ಕೂಡ ನೀವು ನೋಡ್ತಿರ್ಬೋದು ಇದು ಕೂಡ 40 mm ಇಂದ ಗ್ರಾನೈಟ್ನ ಕವರ್ ಮಾಡಿದ್ದಾರೆ. ಅದು ಒಂದೇ ಥೀಮಲ್ಲಿ ಬಂದಿರೋವಂಥದ್ದು. ಸೊ ಇಲ್ಲೂ ನೋಡ್ತಿರ್ಬೋದು ಇದು ಕೂಡ ನಾರ್ಮಲ್ ವುಡ್ ಅಲ್ಲ, ಇದು ಕೂಡ ಟೀಕುಡ್ಗೆ ಗ್ಲಾಸಿಂದ ಕನೆಕ್ಷನ್ ಕೊಟ್ಟಿದ್ದಾರೆ. ಹಾಗೆ ನಿಮ್ಮ ಮೇಲ್ಗಡೆ ಬಂದರೆ ನೋಡ್ತಿರ್ಬೋದು ಇಲ್ಲೂ ಕೂಡ ನೋಡಿ ಬೆಳಕು ಕೂಡ ಚೆನ್ನಾಗಿ ಬರುತ್ತೆ. ಇದೊಂದು ಡಿಸೈನ್ ಕೂಡ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ಮೇಲ್ಗಡೆ ಬಂದರೆ ನೋಡಿ ಇದೆಲ್ಲ ಫುಲ್ಲು ಟೀಕುಡ್ಡಿಂದ ಫುಲ್ಲು 3rd ಫ್ಲೋರ್ವರೆಗೂ ನಿಮಗೆ ಕವರ್ ಮಾಡಿರೋವಂಥದ್ದು. ನೀವು ಮೇಲ್ಗಡೆ ನೋಡ್ತಿರ್ಬೋದು. ಸೊ ಸನ್ ರೂಫ್ ಅಂತಲೇ ಹೇಳ್ಬೋದು ಅದು. ಯಾಕೆಂದರೆ ಬೆಳಕು ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ. ಹಗಲೊತ್ತಲ್ಲಿ ಲೈಟ್ ಹಾಕೋ ನೆಸೆಸಿಟಿನೇ ಇರೋದಿಲ್ಲ. ಇದು ಬಂದು ಸೆಕೆಂಡ್ ಫ್ಲೋರ್ಗೆ ಏನು ಬಂದಿದ್ದೀವಿ. ಸೊ ಸ್ಪೇಸ್ ನೋಡ್ತಿರ್ಬೋದು ತುಂಬಾ ವೈಡ್ ಆಗಿದೆ ಸ್ಪೇಸ್ ಮಾತ್ರ. ಇಲ್ಲೂ ಕೂಡ ನೀವೇನಾದರೂ ಸ್ಟಡಿ ಟೇಬಲ್ ಆದರೂ ಮಾಡ್ಕೋಬೋದು. ಸೊ ಆರಾಮಾಗಿ ನೀವೇನಾದರೂ ಟೈಮ್ ಪಾಸ್ ಮಾಡ್ತೀನಿ ಅಂತಂದರೆ ಆರಾಮಾಗಿ ಏನೋ ಟೇಬಲ್ ಗಿಬಲ್ ಹಾಕ್ಕೊಂಡು ಇಲ್ಲ ಸೋಫಾ ಥರ ಸಿಂಪಲಾಗಿ ಏನಾದರೂ ಇಟ್ಕೊಂಡು ನೀವು ಆರಾಮಾಗಿ ಟೈಮ್ ಪಾಸ್ ಮಾಡ್ಬೋದು. ಇದು ಬಂದು ಸೆಕೆಂಡ್ ಬೆಡ್ರೂಮ್ ಅಂತ ಹೇಳ್ಬೋದು. ನಿಮಗೆ ಫ್ರೇಮ್ ಎಲ್ಲ ನಿಮಗೆ ಟೀಕುಡ್ಡೇ ಬರುವಂಥದ್ದು. ಇದು ಬಂದು ನಾರ್ಮಲ್ ವುಡ್ ಬರ್ತಾಯಿದೆ. ಇದೆಲ್ಲ ಫ್ರೇಮೆಲ್ಲ ಟೀಕುಡ್ ಬರ್ತಾಯಿದೆ. ಒಳಗಡೆ ಬಂದರೆ ನಾವಿವಾಗ ಸೆಕೆಂಡ್ ಫ್ಲೋರಲ್ಲಿ ಸೆಕೆಂಡ್ ಬೆಡ್ರೂಮ್ನ ನೋಡ್ತಿರೋದು. ಇಲ್ಲಿ ನಿಮಗೆ ಬಾಲ್ಕನಿ ಆಪ್ಷನ್ ಕೂಡ ಇದೆ. ಬಾಲ್ಕನಿಗೆ ಡೋರ್ ನೀವು ಕೊಟ್ಟಿರೋದನ್ನ ನೋಡ್ತಾ ಇರ್ಬೋದು. ವಿಂಡೋ ಕೂಡ ಪ್ರೊವೈಡ್ ಮಾಡಿದ್ದಾರೆ 2 ಸೈಡು. ಸೊ ಡೋರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೆಕೆಂಡ್ ಫ್ಲೋರಲ್ಲಿ ಬರೋವಂಥ ಬಾಲ್ಕನಿ ಇದು. ಸೊ ಬಾಲ್ಕನಿಯಲ್ಲಿ ನನಗೆ ಇದು ಒಂದು ತುಂಬಾ ಇಷ್ಟ ಆಯಿತು. ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಇದನ್ನು. ಸೊ ಬಾಲ್ಕನಿ ಸ್ಪೇಸ್ ಕೂಡ ನಿಮಗೆ ಒಂದು 3 ಫೀಟ್ ಸ್ಪೇಸ್ ಬರ್ತಾಯಿದೆ. ಇಲ್ಲೂ ಕೂಡ ನೀವು ನೋಡ್ತಿದ್ರೆ ಡಿಸೈನು ಬಂದು ಒಂದು ಟೈಲ್ಸಿಂದನೇ ಡಿಸೈನ್ ಕೊಟ್ಟಿರುವಂಥದ್ದು. ಮೇಲ್ಗಡೆ ಕೂಡ ನೀವು ನೋಡ್ತಿರ್ಬೋದು PVC ಪ್ಯಾನಲಿಂದ ರೂಫ್ನ ಕವರ್ ಮಾಡಿರೋದು. ಸೊ ಇದು ಬಂದು ನಿಮಗೆ ಸೆಕೆಂಡ್ ಫ್ಲೋರಲ್ಲಿ ಬರುವಂಥ ಬಾಲ್ಕನಿ ಆಗಿರುತ್ತೆ. ಈ ರೂಮಲ್ಲಿ ಸಹ ನಿಮಗೆ ಸ್ಟಡಿ ಟೇಬಲ್ನ ಕೊಟ್ಟಿದ್ದಾರೆ. ಏನಾದರೂ ಸಿಸ್ಟಮ್ ವರ್ಕ್ ಆದರೂ ಮಾಡ್ಕೋಬೋದು, ಓದ್ಕೊಳ್ಳೋದಿದ್ರೆ ಓದ್ಕೋಬೋದು. ಬುಕ್ನ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಕೂಡ ಕೊಟ್ಟಿದ್ದಾರೆ ನೋಡಿ. ಇಲ್ಲ ಸ್ಟೋರೇಜ್ ಕೂಡ ಕೊಟ್ಟಿರೋವಂಥದ್ದು. ಸೊ ಸ್ಟೋರೇಜ್ಗೆಲ್ಲ ಏನೂ ತೊಂದರೆ ಇಲ್ಲ. ಮತ್ತು ಈ ಕಡೆ ಬಂದರೆ ನಿಮಗೆ ಈ ರೂಮಲ್ಲಿ ಕೂಡ ಅಟ್ಯಾಚ್ ಟಾಯ್ಲೆಟ್ ಕೂಡ ಕೊಟ್ಟಿದ್ದಾರೆ. ಮತ್ತು ವಾರ್ಡ್ರೋಬ್ನ ಕೊಟ್ಟಿರೋದನ್ನ ನೋಡ್ತಿರ್ಬೋದು. ಸೊ ಈ ಕಡೆ ಸ್ನಾನ ಮಾಡ್ಬಿಟ್ಟು ಡ್ರೆಸ್ಸನ್ನು ಎತ್ಕೋಬೇಕು, ಟವಲ್ ಎತ್ಕೋಬೇಕು ಅಂತಂದರೆ ಇದೆಲ್ಲ ನಿಮ್ಗೆ ಯೂಸ್ಫುಲ್ ಆಗುತ್ತೆ. ಮೇಲ್ಗಡೆ ಕೂಡ ಸ್ಟೋರೇಜ್ನ ಕೊಟ್ಟಿರೋದನ್ನ ನೋಡ್ತಿರ್ಬೋದು. ಸೊ ಇದು ನೋಡಿ ಫುಲ್ ಆ್ಯಂಬಿಯನ್ಸ್ ಆಗಿರುವಂಥದ್ದು. ಎಷ್ಟು ದೊಡ್ಡದಾಗಿದೆ ನೋಡಿ, ಇದು ಸಿಕ್ಕಾಪಟ್ಟೆ ದೊಡ್ಡದಿದೆ. ಒಂದು ರೂಮ್ ಅಂತಲೇ ಹೇಳಿದ್ರು ತಪ್ಪಾಗಲ್ಲ. ಕೆಲವೊಂದು ಮನೇಲಿ ರೂಮ್ ಕೂಡ ಇಷ್ಟೇ ದೊಡ್ಡದಿರುತ್ತೆ. ಎಲ್ಲ ಫಿಟ್ಟಿಂಗ್ಸ್ ಎಲ್ಲ ಈ ರೂಮ್ಗೂ ಆಗಿದೆ. ವರ್ಕ್ ಪೆಂಡಿಂಗ್ ಅನ್ನೋದು ಎಲ್ಲ ಏನೂ ಇಲ್ಲ. ಇಲ್ಲೂ ಕೂಡ ನಿಮಗೆ ಒಂದು ಮಿರರ್ನ ಪ್ರೊವೈಡ್ ಮಾಡಿದ್ದಾರೆ. ಡ್ರೆಸ್ಸಿಂಗ್ ಟೇಬಲ್ ಅಂತಲೇ ಹೇಳ್ಬೋದು. ಏನಾದರೂ ಐಟಮ್ನ ಇಲ್ಲಿ ನೀವು ಮುಂದೆ ಸ್ಟೋರ್ ಮಾಡ್ಕೋಬೋದು. ಸೊ ಈ ಕಡೆ ನಿಮಗೆ ಸ್ಟೋರೇಜ್ ಆಪ್ಷನ್ ಇದೆ, ಅಲ್ಲಿ ಕಾಣಿಸ್ತಿರ್ಬೋದು ನಿಮಗೆ ವೀಡಿಯೋದಲ್ಲಿ. ಏನಾದ್ರು ಥಿಂಗ್ಸ್ ಏನಾದರೂ ಇಟ್ಕೋಬೋದು ಅಲ್ಲೂ ಕೂಡ. ಸೊ ಇದು ಬಂದು ಸೆಕೆಂಡ್ ರೂಮ್ ಆಗಿರೋವಂಥದ್ದು. ಸೊ 3rd ರೂಮ್ ಕೂಡ ನಿಮಗೆ ಸೆಕೆಂಡ್ ಫ್ಲೋರಲ್ಲಿ ಬರ್ತಾಯಿದೆ. ಅದು ಕೂಡ ತೋರಿಸ್ತೀನಿ ಬನ್ನಿ.
ಇಲ್ಲೂ ಕೂಡ ನೀವು ಮೇಲ್ಗಡೆ ಸೀಲಿಂಗ್ನ ನೋಡ್ತಾ ಇರ್ಬೋದು. ಸೊ ಸಿಂಪಲಾಗಿ ಲೈಟ್ ಕನೆಕ್ಷನ್ನ ಕೊಟ್ಟಿದ್ದಾರೆ, POPಯಿಂದ ಕವರ್ ಮಾಡಿದ್ದಾರೆ, ಚೆನ್ನಾಗಿ ಕಾಣಿಸ್ತೈತೆ. ಇದು ಬಂದು 3rd ಬೆಡ್ರೂಮು ಅಂತ ಹೇಳ್ಬೋದು. ಗ್ರೌಂಡ್ ಫ್ಲೋರಲ್ಲಿ ಏನು ಗ್ರಾನೈಟ್ನ ಕವರ್ ಮಾಡಿದಾರೋ ಸೊ ಅದನ್ನು ಇಲ್ಲಿ ಕೂಡ ಅದೇ ಥೀಮ್ನ ಕೊಟ್ಟಿರೋವಂಥದ್ದು. ಸೇಮು ಎಲ್ಲ ಬೆಡ್ರೂಮ್ನು ಸ್ವಲ್ಪ ಒಂದೇ ಥರ ಕೊಟ್ಟಿರೋವಂಥದ್ದು. ಏನಂದರೆ ಸ್ವಲ್ಪ ಥೀಮ್ ಚೇಂಜ್ ಮಾಡಿದ್ದಾರೆ ಅಷ್ಟೇ. ವಾರ್ಡ್ರೋಬ್ನ ಸ್ವಲ್ಪ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ ನೋಡಿ. ಅದು ಬಂದು ಸ್ಲೈಡಿಂಗ್ ಕೊಟ್ಟಿದ್ರು, ಸೊ ಇದಕ್ಕೆ ಓಪನ್ ಥರ ಕೊಟ್ಟಿದ್ದಾರೆ. ಇದು ಕೂಡ ಡಿಫ್ರೆಂಟ್ ಕಾನ್ಸೆಪ್ಟ್ ಅಂತಲೇ ಹೇಳ್ಬೋದು, ಚೆನ್ನಾಗಿದೆ. ಇದನ್ನು ಇಲ್ಲೂ ಕೂಡ ನಿಮಗೆ ವಿಂಡೋ ಆಪ್ಷನ್ ಬರ್ತಾಯಿದೆ ಮತ್ತು ಡ್ರೆಸ್ಸಿಂಗ್ ಟೇಬಲ್ ಕೂಡ ನೋಡ್ತಿರ್ಬೋದು. ಡ್ರೆಸ್ಸಿಂಗ್ ಟೇಬಲ್ ಕೊಟ್ಟಿದ್ದಾರೆ, ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಸ್ಪೇಸ್ ಕೂಡ ಏನಾದ್ರು ಕೊಟ್ಟಿದ್ದಾರೆ. ಇಲ್ಲೂ ಕೂಡ ನಿಮಗೆ ವಿಂಡೋ ಬರ್ತಾಯಿದೆ. ಇದೊಂದು ಚಿಕ್ಕದೊಂದು TV ಕ್ಯಾಬಿನೆಟ್ ಅಂತ ಹೇಳ್ಬೋದು. ಏನಾದರೂ TV ಐಟಮ್ಸ್ ಏನಾದರೂ ಇಲ್ಲಿ ನೀವು ಇಟ್ಕೋಬೋದು. ಇದಕ್ಕೂ ನಿಮಗೆ ಅಟ್ಯಾಚ್ ಟಾಯ್ಲೆಟ್ನ ಕೊಟ್ಟಿದ್ದಾರೆ. ಇಲ್ಲಿ ವಾರ್ಡ್ರೋಬ್ ಕೂಡ ಕೊಟ್ಟಿರೋದು ನೋಡ್ತಾ ಇರ್ಬೋದು, ಏನಾದರೂ ಇಟ್ಕೋಬೋದು. ಇಲ್ಲೂ ಕೂಡ ಎಲ್ಲ ಸಾಫ್ಟ್ ಕ್ಲೋಸೇ ಆಗುತ್ತೆ. ಇಲ್ಲೂ ನೀವು ನೋಡ್ತಿರ್ಬೋದು ಎಲ್ಲ ಫಿಟ್ಟಿಂಗ್ಸ್ ಎಲ್ಲ ಆಗಿದೆ. ರೆಡಿ ಟು ಮೂವ್ ಅಂತ ನೀವು ಹೇಳ್ಬೋದು. ಪೆಂಡಿಂಗ್ ವರ್ಕ್ ಅನ್ನೋದೆಲ್ಲ ಏನೂ ಇಲ್ಲ, ರೆಡಿ ಟು ರಿಜಿಸ್ಟ್ರೇಷನ್ ಅಂತಲೂ ಹೇಳ್ಬೋದು. 2nd ಫ್ಲೋರಲ್ಲಿ ಬರೋವಂಥ 2 ಬೆಡ್ರೂಮ್ ಕೂಡ ನೀವು ನೋಡಿದ್ರಿ. ಇವಾಗ ಮೇಲ್ಗಡೆ ಹೋದರೆ ಮೇಲ್ಗಡೆ ಟೆರೆಸ್ ಇದೆ, ಮೇಲ್ಗಡೆ ಟೆರೆಸ್ನ ನೋಡೋಣ ಬನ್ನಿ. ಹಾಗೆ ಇಲ್ಲಿ ನೋಡಿ ಸೇಮ್ ಅದೇ ಥೀಮ್ನ ಇಲ್ಲಿ ಕವರ್ ಮಾಡ್ಕೊಂಡು ಬಂದಿದ್ದಾರೆ. ಅದೇ ಗ್ರಾನೈಟು, ಅದೇ ಥೀಮು, ಅದೇ 40 mm ತಿಕ್ನೆಸ್ಸಲ್ಲೇ ಕವರ್ ಮಾಡಿರೋವಂಥದ್ದು. ಸೊ ಇದು ಅಷ್ಟೇ ವುಡ್ಡಿಂದ, ಅದು ಟೀಕ್ ವುಡ್ಡಿಂದ ಕವರ್ ಮಾಡ್ಕೊಂಬಂದಿರೋವಂಥದ್ದು ನೋಡ್ತಿರ್ಬೋದು. ಅದಕ್ಕೆ ಗ್ಲಾಸ್ ಕನೆಕ್ಷನ್ ಕೆಳಗಡೆಯಿಂದ ಮೇಲ್ಗಡೆವರೆಗೂ ಕೂಡ ಅದನ್ನೇ ಕೊಟ್ಟಿದ್ದಾರೆ. ಮೇಲ್ಗಡೆ ಏನು ನೋಡ್ತಾ ಇದ್ದೀರಾ, ಇದು ಬಂದು ಸನ್ ರೂಫು. ಸೊ ಬೆಳಕು ಹೇಗೆ ಬೀಳ್ತಿದೆ ಅಂತ ನಿಮ್ಗೆ ಆಲ್ರೆಡಿ ನೀವೇ ನೋಡ್ತಾ ಇದ್ದೀರಾ. ಅದನ್ನು ಕೆಳಗಡೆವರೆಗೂ ತೋರಿಸ್ಬೋದು, ನೋಡ್ತಾ ಇರ್ಬೋದು ಬೆಳಕು ಹೇಗೆ ಬರ್ತಾಯಿದೆ ಅಂತ ಅಂದ್ಬಿಟ್ಟು. ಬನ್ನಿ ಮೇಲ್ಗಡೆ. ಹಾಗೆ ಇದೊಂದು ವುಡನ್ ಕಾನ್ಸೆಪ್ಟ್. ಇದು ಅಲ್ಲಿಯ ಎಂಡ್ ಆಯಿತು ಗ್ರಾನೈಟು. ಸೊ ಇದು ಬಂದು ವುಡನ್ ಕಾನ್ಸೆಪ್ಟು. ಸೊ ಇದೊಂದು ಏನೋ ಸ್ಟಡಿ ಟೇಬಲ್ ಅಂತಲೇ ಅನ್ಬೋದು. ಈ ಕಡೆ ಸ್ಟಡಿ ಟೇಬಲ್ ಬೇಕಾದ್ರೆ ಏನಾದ್ರು ಯೂಸ್ ಮಾಡ್ಕೋಬೋದು. ಇಲ್ಲೂ ಅಷ್ಟೇ ಗ್ಲಾಸಿಂದ ಕವರ್ ಮಾಡಿದ್ದಾರೆ. ಬೆಳಕು ಕೂಡ ಚೆನ್ನಾಗಿ ಬರುತ್ತೆ, ಗಾಳಿ ಬರೋಲ್ಲ, ಬೆಳಕು ಕೂಡ ಚೆನ್ನಾಗಿ ಬರುತ್ತೆ. ಡಿಫ್ರೆಂಟ್ ಕಾನ್ಸೆಪ್ಟ್ ಅಂತಲೇ ಹೇಳ್ಬೋದು. ಗ್ಲಾಸಿಂದ ಕವರ್ ಮಾಡಿರೋಂಥದ್ದು ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಬಂದು ಲಾಸ್ಟ್ ಬೆಡ್ರೂಮು, 4th ಬೆಡ್ರೂಮ್ ಅಂತ ಹೇಳ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು, ಇದಕ್ಕೂ ಗ್ರಾನೈಟಿಂದ ಕವರ್ ಮಾಡಿದ್ದಾರೆ, ಸೇಮ್ ಥೀಮು. ಮತ್ತು ಸಿಂಪಲಾಗಿ ಒಂದು POPನ ವರ್ಕ್ ಮಾಡಿಸಿರೋವಂಥದ್ದು. ಇದಕ್ಕೂ ಒಂದು ಡಿಫ್ರೆಂಟ್ ಥೀಮಲ್ಲಿ ಕೊಟ್ಟಿದ್ದಾರೆ, ಆದರೆ ಸೇಮ್ ಪ್ಯಾಟ್ರನ್ ನೋಡ್ತಿರ್ಬೋದು. ಸ್ಲೈಡಿಂಗ್ ಕೊಟ್ಟಿಲ್ಲ, ಸೊ ಓಪನ್ ಮಾಡ್ಕೋಬೋದು, ಕ್ಲೋಸ್ ಮಾಡ್ಕೋಬೋದು, ಸೇಮ್ ಸಾಫ್ಟ್ ಕ್ಲೋಸ್ ಆಗುತ್ತೆ. ಮತ್ತು ಇಲ್ಲೂ ಕೂಡ ಒಂದು ಡ್ರೆಸ್ಸಿಂಗ್ ಟೇಬಲ್ ಕೊಟ್ಟಿದ್ದಾರೆ, ಏನಾದರೂ ಇಟ್ಕೋಬೋದು. ಮಿರರ್ನ ಪ್ರೊವೈಡ್ ಮಾಡಿದ್ದಾರೆ. ಈ ಕಡೆ ಚೆನ್ನಾಗಿದೆ. 2 ವಿಂಡೋಸು, ಎಲ್ಲ ರೂಮ್ಗೂ 2 ವಿಂಡೋ ಕೊಟ್ಟಿದ್ದಾರೆ ಅಂಥದ್ದು. ಸೊ ಎಲ್ಲನೂ ನಿಮಗೆ ಮಾಸ್ಟರ್ ಬೆಡ್ರೂಮ್ ಟೈಪಲ್ಲೇ ಕೊಟ್ಟಿರೋವಂಥದ್ದು. ಇದೇ ಮಾಸ್ಟರ್ ಬೆಡ್ರೂಮ್ ಅಂತ ಹೇಳೋದಕ್ಕಾಗಲ್ಲ. ಎಲ್ಲ ರೂಮ್ ಕೂಡ ಒಂದೇ ಥರನೇ ಮಾಡ್ಕೊಂಡಿದ್ದಾರೆ. ಇದಕ್ಕೂ ಕೂಡ ಅಟ್ಯಾಚ್ ಟಾಯ್ಲೆಟ್ನ ಕೊಟ್ಟಿದ್ದಾರೆ, ವಾರ್ಡ್ರೋಬ್ನ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಸ್ಟೋರೇಜ್ ಸೇಮ್. ಎಲ್ಲ ರೂಮಲ್ಲಿ ಯಾವ ಥರ ಕಾನ್ಸೆಪ್ಟ್ ಇತ್ತೋ ಸೇಮ್ ಅದೇ ಥರ ಕಾನ್ಸೆಪ್ಟಲ್ಲೇ ಕೊಟ್ಟಿರೋ, ಡಿಫ್ರೆಂಟ್ ಏನಿಲ್ಲ. ಏನಂದರೆ ಥೀಮ್ ಪ್ಯಾಟ್ರನ್ ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಅಷ್ಟೇ. ಸೊ ಇಲ್ಲೂ ಅಷ್ಟೇ ನೋಡ್ತಿರ್ಬೋದು. ಇದಕ್ಕೆ ಅಟ್ಯಾಚ್ ಟಾಯ್ಲೆಟ್ ಎಲ್ಲ ಫಿಟ್ಟಿಂಗ್ ಕೂಡ ಆಗಿದೆ. ಎಲ್ಲ ರೂಮ್ಗೂ ಅಟ್ಯಾಚ್ ಟಾಯ್ಲೆಟ್ ಇರೋವಂಥದ್ದು. ಇದು ಬಂದು ಏನು ನೋಡಿದ್ರೆ, ಇದು 3rd ಫ್ಲೋರಲ್ಲಿ ಬರೋವಂಥ ಒಂದು ಸಿಂಗಲ್ ರೂಮು. ಟೆರೆಸ್ ನೋಡ್ತಾ ಇರ್ಬೋದು. ಟೆರೆಸ್ಗೆ ಯಾವ ಥರ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ ಅಂತಂದರೆ, 2 ಸ್ಲೈಡಿಂಗ್ ಡೋರ್ನ ಕೊಟ್ಟಿದ್ದಾರೆ, ವಿತ್ ಗ್ಲಾಸಿಂದ ಕವರ್ ಮಾಡಿದ್ದಾರೆ. ನೀವು ಇಲ್ಲಿ ಆರಾಮ ಏನಾದರೂ ಪಾರ್ಟಿ ಮಾಡ್ಕೋತೀನಿ ಅಂದರೂ ಪಾರ್ಟಿ ಮಾಡ್ಕೋಬೋದು ನೋಡಿ. ಡಿಫ್ರೆಂಟ್ ಕೊಟ್ಟಿರೋವಂಥದ್ದು. ಆಚೆ ಕಡೆ ಬಂದರೆ ಸುಮಾರು ಮನೆಗಳಾಗಿದ್ದಾವೆ ನೋಡಿ. ಯಾವುದಾದ್ರೂ ಒಂದು ಚಿಕ್ಕ ಮನೆ ಕಾಣಿಸ್ತು ಅಂದರೆ ಒಂದು ಕಮೆಂಟ್ ಮಾಡಿ. ಎಲ್ಲ ದೊಡ್ಡ ದೊಡ್ಡ ಡುಪ್ಲೆಕ್ಸ್ ಮನೆಗಳೇ ಇಲ್ಲಿ ಕಾಣ್ತಿರೋವಂಥದ್ದು. ಅಕ್ಕಪಕ್ಕ ಅಂತೂ ಫುಲ್ಲು ಡೆವಲಪ್. ಯಾಕೆಂದರೆ ನಾನು ಬಂದಿರೋವಂಥದ್ದು ಬನಶಂಕರಿ 6th ಸ್ಟೇಜು 2nd ಬ್ಲಾಕಲ್ಲಿ ನಾನು ಇರೋವಂಥದ್ದು ಪ್ರೆಸೆಂಟು. ನೋಡಿದ್ರಲ್ಲ ಈ ಒಂದು ಪ್ರಾಪರ್ಟಿ. ಸೊ 4 BHK ಹೌಸ್ ಅಂತ ಹೇಳ್ಬೋದು. ಸೊ 1st ಫ್ಲೋರಿಂದ ಡುಪ್ಲೆಕ್ಸ್ ಇದೆ, ಗ್ರೌಂಡ್ ಫ್ಲೋರಲ್ಲಿ ಒಂದು ಸಿಂಗಲ್ BHK ಮನೆ ಇದೆ. ಅದರಲ್ಲಿ ರೂಮ್ ಇದೆ, ಕಿಚನ್ ಇದೆ, ಅಟ್ಯಾಚ್ ಟಾಯ್ಲೆಟ್ ಇದೆ. ಸೊ ನೀವು ರೆಂಟ್ ಪರ್ಪಸ್ಗೆ ಏನಾದರೂ ಕೊಡ್ತೀನಿ ಅಂದರೆ ರೆಂಟ್ಗೆ ಬೇಕಾದರೂ ಕೊಡ್ಬೋದು, ಓನಾಗಿ ಯೂಸ್ ಮಾಡ್ತೀನಿ ಅಂತಂದರೆ ಓನಾಗಿ ಬೇಕಾದ್ರೂ ಯೂಸ್ ಮಾಡ್ಬೋದು. ಸೊ 1st ಫ್ಲೋರಲ್ಲಿ ಬರೋವಂಥದ್ದು ಸಿಂಗಲ್ BHK ರೂಮ್ ಇದೆ, 2nd ಫ್ಲೋರಲ್ಲಿ 2 BHK ಇದೆ, 3rd ಫ್ಲೋರಲ್ಲಿ ಒಂದು ಸಿಂಗಲ್ BHK ಇದೆ. ಸೊ ಎಲ್ಲದಕ್ಕೂ ಅಟ್ಯಾಚ್ ಟಾಯ್ಲೆಟು, ಅಟ್ಯಾಚ್ ವಾರ್ಡ್ರೋಬ್ ಎಲ್ಲ ಪ್ರತಿಯೊಂದು ಪ್ರೊವೈಡ್ ಮಾಡಿದ್ದಾರೆ. ಸೊ ಯಾರಿಗೆಲ್ಲ ಈ ಬಿಲ್ಡಿಂಗ್ ಇಷ್ಟ ಆಯಿತು ಅಂತಂದರೆ ಸ್ಕ್ರೀನ್ ಮೇಲೆ ಒಂದು ನಂಬರ್ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನಲ್ಲೂ ನಂಬರ್ ಕೊಟ್ಟಿರ್ತೀನಿ. ಸೊ ಆ ನಂಬರ್ಗೆ ಕಾಲ್ ಮಾಡಿ. ಇದು ಬಂದು ಮತ್ತೊಮ್ಮೆ ಹೇಳ್ತೀನಿ, ಬನಶಂಕರಿ 6th ಸ್ಟೇಜು 2nd ಬ್ಲಾಕಲ್ಲಿ ಲೊಕೇಟ್ ಆಗಿರುವಂಥ ಈ ಪ್ರಾಪರ್ಟಿ BDA ಖಾತಾ ಆಗಿದೆ, ರೆಡಿ ಟು ರಿಜಿಸ್ಟ್ರೇಷನ್ ಅಂತಲೇ ಹೇಳ್ಬೋದು. ಯಾರಿಗೆಲ್ಲ ಇಷ್ಟ ಆಯಿತು ಅಂತಂದರೆ ಸ್ಕ್ರೀನ್ ಮೇಲೆ ಒಂದು ನಂಬರ್ ಬರ್ತಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಇದು ಬಂದು 30-40 ಕಟ್ಟಿರುವಂಥ ಮನೆ ಆಗಿದೆ. 40 ಚದರದಲ್ಲಿ ಈ ಮನೆನ ಕಟ್ಟಿರೋವಂಥದ್ದು. ತುಂಬಾ ಚೆನ್ನಾಗಿದೆ ಮನೆ. ವೀಡಿಯೋದಲ್ಲಿ ನೋಡೋದಕ್ಕಿಂತ ಒಂದ್ಸಲಿ ವಿಸಿಟ್ ಮಾಡಿ. ಯಾರೆಲ್ಲ ಮತ್ತೊಮ್ಮೆ ಒಂದು ಡೂಪ್ಲೆಕ್ಸು ಲಕ್ಸುರಿ ಮನೆನ ನೋಡ್ತಿರೋ ಅಂಥದ್ದಿದ್ರೆ, ಸೊ ಅದು 4 BHK ನೋಡ್ತಾ ಇದ್ದರೆ, ಸೊ ಇದೊಂದು ಲಕ್ಸುರಿ ಮನೆ ಅಂತಲೇ ಹೇಳ್ಬೋದು. ಅದು ಅಲ್ಲದೆ ವಾಸ್ತು ಪ್ರಕಾರ ಕಟ್ಟಿರೋವಂಥ ಮನೆ, ಶಾಸ್ತ್ರೋಕ್ತವಾಗಿ ಮಾಡ್ಕೊಂಬಂದಿರೋವಂಥ ಮನೆ ಇದು. ಯಾರಿಗೆಲ್ಲ ಇಂಟ್ರೆಸ್ಟ್ ಇತ್ತು ಅಂತಂದರೆ ಒಂದ್ಸಲಿ ವಿಸಿಟ್ ಮಾಡಿ ಅಂತ ಹೇಳ್ತೀನಿ.
ಸೊ ಆದಷ್ಟು ನಿಮ್ಮ ಫ್ರೆಂಡ್ಸ್ಗಾಗಿರ್ಬೋದು ಫ್ಯಾಮಿಲಿಗಾಗಿರ್ಬೋದು ವಿಡಿಯೋನ ಶೇರ್ ಮಾಡಿ. ಫೈನಲ್ ಪ್ರೈಸ್ ಅಂತ ಬಂದರೆ ಇದಕ್ಕೆ ಪ್ರೈಸ್ ಕೊಟ್ಟು ಮಾಡ್ತಿರೋದು 3,50,00,000. ಸ್ಟ್ರೈಟ್ಲಿ ನೆಗೋಷಿಯಬಲ್ ಕೂಡ ಇದೆ. ಯಾರಿಗೆಲ್ಲ ಇಷ್ಟ ಆಯಿತು ಅಂತಂದರೆ ಕಾಂಟ್ಯಾಕ್ಟ್ ಮಾಡಿ, ಒಂದ್ಸಲ ಖುದ್ದಾಗಿ ವಿಸಿಟ್ ಮಾಡಿದ್ರೆ ನಿಮಗೆ ಡೆವಲಪ್ಮೆಂಟ್ ಯಾವ ಥರ ಇದೆ ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಇದೇ ಥರ ಕಂಟೆಂಟ್ ಜೊತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಸೊ ಅಲ್ಲಿವರೆಗೂ